ಒಂದು ನಮಗೊಂಥರ ಈ ರೈಲ್ವೆ ಇದಾಗಿರ್ಬೋದು ಪ್ರತಿಯೊಂದು ಅಭಿವೃದ್ಧಿ ಆಗಿದೆ. ಅವ್ರು ತಿರ್ಗಾ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತೀವಿ ಅಂದರೆ ಖಂಡಿತ ಅವ್ರು ನಾವು ಶ್ರಮಪಟ್ಟು ಓಡಾಡ್ತೀವಿ, ಗೆಲ್ಲಿಸ್ತೀವಿ. ಪ್ಲೇಸ್ ಆಗಿದ್ರು ಒಂಥರ ಯಂಗ್ಸ್ಟರ್ ಆಗಿ ಇವತ್ತು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗಾಗಿ ಲೋಕಸಭಾ ಸದಸ್ಯರು ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಕೈಗೊಡ್ಯಾಕದ. ಬಟ್ ಯಾವುದಕ್ಕೂ ಎದರ್ದಲ್ಲೇ ಜಗ್ದಲ್ಲೇ ಕಾಂಟ್ರವರ್ಸಿ ಮಾಡ್ಕೊಂಡಲ್ಲೇ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ವಿ ಸೋಮಣ್ಣನವರು ಸಂಸದರಾಗಿ 2.5 ವರ್ಷ ಕಳೆದಿದೆ. ಸೊ ಅವ್ರು ಏನೇನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೂ ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು, ನಮ್ಮ ಸಾರ್ವಜನಿಕರನ್ನು ಕೇಳೋಣ ಬನ್ನಿ. ಸೊ ಸೋಮಣ್ಣವರು ಬಂದಮೇಲೆ ನಮಗೊಂಥರ ಈ ರೈಲ್ವೆ ಇದಾಗಿರ್ಬೋದು ಪ್ರತಿಯೊಂದು ಅಭಿವೃದ್ಧಿ ಆಗಿದೆ. ಆಮೇಲೆ ನೆನಗುದಿಗೆ ಬಿದ್ದಿದ್ದು ತುಮಕೂರಿಂದ ದಾವಣಗೆರೆ ಅದೂ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಚೆಕ್ ಡ್ಯಾಮ್ಗಳಾಗಿದೆ. ಆಮೇಲೆ ನಮ್ಮಲ್ಲಿ ತುಮಕೂರು ಸಿಟಿಲಾದರೆ ಅಂಡರ್ ಪಾಸ್ ಕೂಡ ಇರಲಿಲ್ಲ ಓಡಾಡೋಕ್ಕೆ ಜನಕ್ಕೆ. ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಆಗಿರ್ಬೋದು, ಇಲ್ಲಿ ಭೀಮಸಂದ್ರ ಅಂಡರ್ ಪಾಸ್ ಆಗಿರ್ಬೋದು, ಈಗ ಫ್ಲೇವರ್ ಆಗ್ತಾಯಿದೆ. ಅದೆಲ್ಲ ಮುತುವರ್ಜಿಯಿಂದ ಅವ್ರು ಬಂದ ಮೇಲೆ ಇಷ್ಟೊಂದು ಕೆಲಸಗಳಾಗ್ತಾಯಿದೆ ಅಂದರೆ ಸೋಮಣ್ಣ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಅವರು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ದೇವರಲ್ಲಿ ಭಗವಂತ ಅವ್ರಿಗೆ ಇದು ಕೊಟ್ಟು ಶಕ್ತಿ ಕೊಡಲಿ ಅಂತ ನಾನು ಇದು ಮಾಡ್ತೀನಿ. ಓಕೆ, ಅವ್ರ ಅಭಿವೃದ್ಧಿ ಇನ್ನು ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು ಅವರು ಮಾಡಬೇಕಂತಂದ್ರೆ ಇನ್ನು ಮಿಕ್ಕಿದ ಅವಧಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರಲ್ಲಮ್ಮ ಅಭಿವೃದ್ಧಿ ಬಗ್ಗೆ. ಈಗ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಚೆಕ್ ಡ್ಯಾಮ್ ಪಾವಗಡದಲ್ಲೆಲ್ಲ ನೀರಿನ ಅಭಾವ ಇತ್ತು, ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳು ಮಾಡಿಸಿದ್ದಾರೆ. ಎಲ್ಲ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಏನಿದೆಯೋ ಪ್ರತಿ ಹಳ್ಳಿಗೂ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕೆಲಸ ಅವರೇ ನೇರವಾಗಿ ಹೋಗ್ತಾರೆ, ನೇರವಾಗಿ ಮಾತಾಡ್ತಾರೆ. ಅಲ್ಲೇನೇನು ಸವಲತ್ತು ಬೇಕೋ, ಏನೇನೋ ತೊಂದರೆ ಆಗಿದೆಯೋ ಅವರೇ ಆಲಿಸ್ತಾರೆ, ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ, ಆಗ್ತಾಯಿದೆ ಮೇಡಮ್. ಎಲೆಕ್ಷನ್ ಬಂತಂದ್ರೆ ಅವ್ರನ್ನೇ ಗೆಲ್ಸೋದಕ್ಕೆ ನೀವು ಇಷ್ಟಪಡ್ತೀರಾ? ಖಂಡಿತ ಮೇಡಮ್. ಅವ್ರು ತಿರ್ಗಾ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತೀವಿ ಅಂದರೆ ಖಂಡಿತ ಅವ್ರು ನಾವು ಶ್ರಮಪಟ್ಟು ಓಡಾಡ್ತೀವಿ, ಗೆಲ್ಲಿಸ್ತೀವಿ ಮೇಡಮ್. ಹ್ಞೂ ಮೇಡಮ್, 100%. ಸೋಮಣ್ಣವರು ಅವರು 70+ ಆಗಿದ್ರು ಒಂಥರ ಯಂಗ್ಸ್ಟರ್ ಆಗಿ ಇವತ್ತು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಸಂಸದರು ಮತ್ತು ನಮ್ಮ ದೇಶದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರು. ಅವರ ಮುಂದಾಲೋಚನೆ ಭಾಳ ಇದೆ. ತುಮಕೂರಿನಲ್ಲಿ ಸುಮಾರು ಕೆಲಸಗಳ್ನ ತಾಂಡಿದ್ದಾರೆ. ಯಾವುದೇ ಕೆಲಸನೂ ತಾಣ್ತಿದ್ದಂಗೆ ನಾಳೆ ಆಗೋಗಲ್ಲ, ಬೈ ಸ್ಟೆಪ್ ವೈಸು ಆಗ್ತಾಯಿದ್ದಾವೆ. ನಾವು ಉದಾಹರಣೆಗೆ ಹೇಳಬೇಕು ಅಂದರೆ ತುಮಕೂರಿನಲ್ಲಿ ರೈಲ್ವೇದು ಅಂಡರ್ ಪಾಸು ಮತ್ತು ಓವರ್ ಬ್ರಿಡ್ಜ್ಗಳು, ಮಿನಿ ಬ್ರಿಡ್ಜಸ್ಸು ಸುಮಾರು 26ರಿಂದ 27 ಕಡೆ ಜಿಲ್ಲೆಯಾದ್ಯಂತ ಆಗ್ತಾಯಿದೆ. ಅದರಲ್ಲಿ ಸುಮಾರಾಗಲೇ ಚಟುವಟಿಕೆಗಳು ನಡೆದು ಗಾಡಿಗಳು ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ. ಇನ್ನೂ ಕೆಲವು ಆಗ್ತಾಯಿದೆ. ಮತ್ತು ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ನ ಉನ್ನತೀಕರಣ ಮಾಡಿಬಿಟ್ಟು ಕೆಲಸ ಶುರು ಮಾಡಿಸಿದ್ದಾರೆ. ಮತ್ತು ಏನು ನಮ್ಮ ನ್ಯಾಷನಲ್ ಹೈವೇ ಬೆಂಗಳೂರು ತುಮಕೂರಿಗೆ ರೋಡ್ಗೆ ಒತ್ತು ಕೊಟ್ಟು ಕೆಲಸಗಳು ಶುರು ಮಾಡಿಸ್ತಾ ಇದ್ದಾರೆ. ಮತ್ತು ತುಮಕೂರು ಸಿಟೀಲಿ ವೈಟ್ ಟ್ಯಾಪಿಂಗ್ ಕೆಲಸನ ಅತಿ ಶೀಘ್ರದಲ್ಲೇ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಏನು ಒಂದು 15 ಕಿಲೋಮೀಟ್ರು ಅದನ್ನು ಅದಕ್ಕೊಂದು 80 ಕೋಟಿ ರೂಪಾಯಿ ಒಂದು ಫಂಡ್ಸ್ ಕೊಟ್ಟಿದ್ದಾರೆ. ಮತ್ತು ದಾವಣಗೆರೆ ತುಮಕೂರು ರೈಲ್ವೇದಕ್ಕೂ ಫಂಡ್ಸ್ಗಳು ಬರ್ತಾಯಿದೆ. ಎಲ್ಲೆಲ್ಲಿ ಏನೇನು ನ್ಯೂನತೆ ಇದೆ ಅದನ್ನೆಲ್ಲ ಅವರೇ ಖುದ್ದಾಗಿ ಬಗೆಹರಿಸ್ತಾ ಇದ್ದಾರೆ. ರಾಯದುರ್ಗದ್ದು ಕೆಲಸ ಆಗ್ತಾಯಿದೆ, ರಾಯದುರ್ಗ ತುಮಕೂರು. ಮತ್ತು ನಮ್ಮ ತುಮಕೂರು ಜಂಕ್ಷನ್ನು ಊರ್ಕೆರೆ ರೈಲ್ವೆ ನಿಲ್ದಾಣವೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮತ್ತು ನ್ಯಾಷನಲ್ ಹೈವೇ ನಮ್ಮ ಗುಬ್ಬಿ ಬೈಪಾಸಿಂದು ಅವರ ಬಂದ ಮೇಲೆ ಅದು ಏನೋ ಸಮಸ್ಯೆಯಿಂದ ಅದು ನೆನೆಗುದಿಗೆ ಬಿದ್ದಿತ್ತು. ಅವರೇ ಖುದ್ದಾಗಿ ಹೋಗಿ ಅವರು MP ಆಗ್ತಿದ್ದಂಗೆ ಅದನ್ನು ಬಗೆಹರಿಸ್ಕೊಟ್ಟು ಈಗ ಆಲ್ರೆಡಿ ಅಲ್ಲಿ 1 ವರ್ಷದಿಂದ ಬೈಪಾಸು ಸುಗಮವಾಗಿ ಹೋಗ್ತಾ ಇದೆ. ಸುಮಾರು ಕೆಲಸಗಳು ಅವರ ಇದರೊಳಗೆ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಶಕ್ತಿ, ಆಯುಷು, ಮತ್ತೊಂದು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ತಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ. ಮೇಡಮ್, ಅದು ಪೊಲಿಟಿಕ್ಸ್ದು ಬೇಡ. ಅವ್ರು ಏನು ಮಾಡಿದ್ದಾರೆ ನಾನು ಕೆಲಸ ಅದನ್ನು ಹೇಳ್ತಾ ಇದ್ದೀನಿ. ಪೊಲಿಟಿಕ್ಸು ಮುಂದಕ್ಕೆ ಜನ ಏನು ಯಾರು ನಿಂತ್ಕೊಂತಾರೆ ಏನು ಅಂತ ಇನ್ನೂ
ಅಲ್ಲ, ಈ ಕೆಲಸ ಚೆನ್ನಾಗಿ ಮಾಡೋದ್ರಿಂದ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ಮುಂದಿನ ದಿವಸದ್ದು ಏನಾಗುತ್ತೆ ಅದನ್ನು ನಾನು ರಾಜಕೀಯಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ಮೇಡಮ್. ಈಗಾಗಲೇ ಸೋಮಣ್ಣವ್ರ ಅಧಿಕಾರಕ್ಕೆ ಬಂದಾಲೆ 2 ವರ್ಷ ಕಳೀತಾ ಬರ್ತೈತೆ. ಉತ್ತಮವಾದಂಥ ಒಂದು ರೈಲ್ವೆ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. ಇದು ಒಂದು ಕ್ರಾಂತಿಕಾರಿ ಹೆಜ್ಜೆ. ಇಲ್ಲಿವರೆಗಾಗಿ ಲೋಕಸಭಾ ಸದಸ್ಯರು ಮಾಡದೇ ಇರತಕ್ಕಂಥ ಕೆಲಸವನ್ನು ಕೈಗೊಂಡು. ಯಾಕಂದ್ರೆ ಒಂದು ಅವರು ಯಾವುದೇ ವಿಚಾರವಾಗಿ ಬೇರೆ ವಿಚಾರ ಲೋಕಸಭಾ ಸದಸ್ಯರಾಗಿ ಯಾವುದೇ ಸಾಮಾಜಿಕ ಕಳಕಳಿ ಆಗ್ಬೋದು ಅಥವಾ ಭೂಮಿ ಪಾಮಿ ಮತ್ತೊಂದು ಯಾವುದೇ ವಿಚಾರನ ಕೈಗೆತ್ತಿಕೊಳ್ಳದೇನೆ ಅವರ ಖಾತೆಯನ್ನು ಸುಗಮವಾಗಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇಡೀ ಅವರ ಕಾನ್ಸ್ಟಿಟ್ಯೂನ್ಸಿಗೆ ಏನಿದೆ ಆ ನಿಟ್ಟಿನಲ್ಲಿ ಉತ್ತಮವಾಗಿ ರೈಲ್ವೆ ಕಾಮಗಾರಿಗಳನ್ನ ಕೈಗೊಂಡಿದ್ದಾರೆ. ಬಟ್ ಯಾವುದಕ್ಕೂ ಎದರ್ದಲ್ಲೇ ಜಗ್ದಲ್ಲೇ ಕಾಂಟ್ರವರ್ಸಿ ಮಾಡ್ಕೊಂಡಲ್ಲೇ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಈಗ ರಾಯದುರ್ಗ ಹಿಡ್ಕೊಂಡು ಚಿತ್ರದುರ್ಗವರೆಗೂ ಏನಾಗ್ತೈತೆ ಅದನ್ನು ತ್ವರಿತಗತಿಯಲ್ಲಿ ತುರ್ತಾಗಿ ತಗೊಂಡು ಈಗ ಅಲ್ಲೇ ಅಲ್ಲಿಗೂ ಹೋಗಂಗೆ ಮಾಡಿದ್ದಾರೆ. ಸೋಮಣ್ಣವರು ಒಂಥರ ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಹಂಗಾರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಸಂಸದರಾಗಿ ನೋಡ್ತೀರಾ? ಆದರೂ ಒಳ್ಳೆಯದೇ. ಯಾಕಂದರೆ ಕೆಲಸ ಮಾಡೋರಲ್ವಾ, ಕೆಲಸ ಮಾಡೋರು ಇರಬೇಕು ಸೋಮಣ್ಣಂತರು. ಅದ್ರ ಜೊತೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ರೈತರದು, ಕಾರ್ಮಿಕರದು, ಬೀದಿ ಬದಿ ವ್ಯಾಪಾರಿಗಳದ್ದು, ಇನ್ನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಸಾರ್ವಜನಿಕರ ಕಡೆ ಸ್ವಲ್ಪ ಗಮನ ಹರಿಸಿದರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೂ ಸಾಧ್ಯತೆ ಇದೆ. ಇಲ್ಲಾಂದರೆ ಅವರು ಹೆಚ್ಚಿನದೇನೆಂದರೆ ಬರೀ ರೈಲ್ವೆಗೆ ಮಾತ್ರ ರೈಲು ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಯಲ್ಲೂ ಸಂಘ ಸಂಸ್ಥೆ ಸಭೆಗಳು ಕರಿಬೇಕು, ಸಾರ್ವಜನಿಕರ ಆಲಿಸ್ಬೇಕು. ಈಗ ಉದಾಹರಣೆ ಮಹಾನಗರ ಪಾಲಿಕೆ ಹಂತದಲ್ಲಿ ನೀರಿನ ಹೆಚ್ಚಳ ಆಗ್ತೈತೆ, ಭೂಮಿದು ಹೆಚ್ಚಿಗೆ ಆಗ್ತೈತೆ, ಕಂದಾಯದ ಹೆಚ್ಚಿಗೆ ಆಗ್ತೈತೆ, ಇಂಥ ಸಮಸ್ಯೆಗಳಿದೆ. ಆಮೇಲೆ ಶಿಕ್ಷಣದ ಕಡೆ, ಆರೋಗ್ಯದ ಕಡೆ, ಈ ಥರದ್ದೆಲ್ಲ ಸಮಸ್ಯೆಗಳನ್ನ ಸ್ವಲ್ಪ ಕೈಗೆತ್ಕೊಂಡ್ರೆ ಉತ್ತಮವಾಗಿ ಜನರನ್ನು ಸ್ಪಂದಿಸ್ತಾರೆ. ಇಲ್ಲ ಅಂತಂದರೆ ಈಗ ಹೆಂಗೆ ಒಂದು ಮುಖ್ಯವಾಗಿ ಏನಂದರೆ ಸಾರ್ವಜನಿಕರ ಜೊತೆ ಬೆರೆಯುವಂಥ ನಾಯಕ ಆಗಬೇಕು. ದಿನನಿತ್ಯ ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ನಾಯಕ ಆಗಬೇಕು. ಏನು ಚುನಾವಣೆಯಲ್ಲಿ ಜನ ಭರವಸೆ ಇಟ್ಟು ಸೋಮಣ್ಣರು ಉತ್ತಮವಾದಂಥ ಕೆಲಸ ಮಾಡ್ತಾರೆ ಅಂತ ಜನ ನಿರೀಕ್ಷೆಯಲ್ಲಿದ್ದಾರೆ. ಆ ನಿರೀಕ್ಷೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಜನರನ್ನು ಪ್ರೀತಿಸೋದ್ರ ಮೂಲಕ, ಎಲ್ಲ ಪಕ್ಷದವ್ರನ್ನ ಪ್ರೀತಿಸೋದ್ರ ಮೂಲಕ, ಎಲ್ಲ ಸಂಘ ಸಂಸ್ಥೆ ಮುಖಂಡರು ಪ್ರೀತಿಸೋದ್ರ ಮೂಲಕ ಜನಮನ್ನಣೆ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಸೋಮಣ್ಣವ್ರ ಬಗ್ಗೆ ಸಾರ್ವಜನಿಕರು ಅವರು ಇನ್ನೂ ಅಭಿವೃದ್ಧಿ ಮಾಡಬೇಕು, ಇನ್ನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಖಾತೆ ಕೊಟ್ಟಿದ ತಕ್ಷಣ ಏನಾಗಲ್ಲಲ್ವಾ ಅಂತಲೂ ಕೂಡ ಹೇಳಿದ್ರು. ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಖಾತೆನ ಮಾಡ್ತಿದ್ದಾರೆ. ಸೊ ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನೂ ಯಾವ್ಯಾವ ರೀತಿಯಲ್ಲಿ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರೈಲ್ವೆದಾಗಿರ್ಬೋದು ಇನ್ನೂ ಅಭಿವೃದ್ಧಿಗಳು ಮಾಡ್ತಾ ಇದ್ದಾರೆ. ಬೇಗ ಬೇಗ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಒತ್ತಾಯ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ನಾನು ಚೈತ್ರ.